ಇದು ನೀವೇನು ನೋಡ್ತೀರಾ, ಇದೇ ಗಣಕೆ ಸೊಪ್ಪು ಅಲ್ಲ, ಗಣಕೆ ಸೊಪ್ಪು ಅಂತ ಕನ್ಫ್ಯೂಸ್ ಆಗಿಬಿಡ್ಬಿಡಿ. ಇದು ಗಣಕೆ ಸೊಪ್ಪಲ್ಲ, ಇದು ಬಂದು ಒಣಗೊನೆ, ಕರಿ ಒಣಗೊನೆ ಸೊಪ್ಪು ಅಂತ. ಈ ಕರಿ ಒಣಗೊನೆ ಸೊಪ್ಪನ್ನ ತಿನ್ನೋದ್ರಿಂದ ತುಂಬ ಆರೋಗ್ಯಕರ. ಏನಪ್ಪ ಅಂದರೆ ಇದ್ರ ಬೇರಲ್ಲೂ ಕೂಡ ತುಂಬ ಒಳ್ಳೆಯ ಇದಿದೆ. ಚೆನ್ನಾಗಿ ತೊಳ್ಬಿಟ್ಟು ಬೇರನ್ನು ಕೂಡ ಕಟ್ ಮಾಡಿ ಹಾಕೋಬೋದು. ಇಲ್ಲಿ ಬೇರು ಕಟ್ ಮಾಡೋ ಅಷ್ಟಿಲ್ಲ, ನನ್ನ ಹತ್ರ ಬರೀ ಪಾಟಲ್ಲಿ ಇರೋದು ಇಷ್ಟೇ. ಇದನ್ನು ಇವಾಗ ಕಟ್ ಮಾಡ್ಕೊಂಡು ಈ ಥರ ಎಲೆನೇ ಬಿಡಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಇದು ಸ್ವಲ್ಪ ಹುಳ ಬಂದ್ಬಿಟ್ಟಿದೆ. ಈ ಥರ ವೈಟು ಕಾಣಿಸ್ತಿದೆಯಾ, ಈ ಥರ ವೈಟ್ ಹುಳ ಬಂದಿರೋದ್ರಿಂದ ಬರೀ ಎಲೆ ಮಾತ್ರ ಬಿಡಿಸ್ಕೊತಾ ಇದ್ದೀನಿ. ಈ ಸೊಪ್ಪು ತಿನ್ನೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ಈ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು, ತಂಪು ಕೂಡ ಅಷ್ಟೇ. ಇದರ ಹಿಂದೆ ಒಂದು ಕತೆ ಇದೆ. ಏನು ಕತೆ ಅಂತ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಎಲ್ಲರಿಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದ್ರ ಕತೆನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಏನು ಕತೆ ಇದ್ರದ್ದು ಅಂತ. ಮತ್ತು ಒಂದು ಅತ್ತೆ ಸೊಸೆ ಕತೆ ಇದು, ಈ ವಿಡಿಯೋದು ಏನು ಕತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕರಿ ಒಣಗೊನೆ. ಇದನ್ನು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಈ ಸೊಪ್ಪನ್ನು ನೀವು ಯಾರು ತಿಂದಿದ್ದೀರಾ ಹಾಗಾದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯಬೇಡಿ. ಥ್ಯಾಂಕ್ ಯು.